ಇವತ್ತಿನ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನನ್ನು ಏಕೆ ಮಾಡಬೇಕು, ಟೆರೆಸ್ ಗಾರ್ಡನ್ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು, ಟೆರೆಸ್ ಗಾರ್ಡನ್ ಹೊಸದಾಗಿ ಪ್ರಾರಂಭಿಸುವವರು ಯಾವೆಲ್ಲ ಗಿಡಗಳನ್ನು ಬೆಳೆಸಬೇಕು, ಟೆರೆಸ್ ಗಾರ್ಡನ್ ಮಾಡುವಾಗ ಬರುವಂತಹ ಸಮಸ್ಯೆಗಳು, ಅದಕ್ಕೆ ತೆಗೆದುಕೊಳ್ಳಬೇಕಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಒಳಗೊಂಡಿರುವ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾ ನಾನು ಈ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾರ್ವೆಸ್ಟ್ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ನಾವು ಏನು ಕೊಯ್ಯುವಾಗ ಪಡ್ತೀವಲ್ಲ ಹ್ಯಾಪಿನೆಸ್ಸು, ಅದು ತುಂಬಾ ದೊಡ್ಡದು. ಟೆರೆಸ್ ಮೇಲೆ ಹರ್ಬ್ಸ್ ಗಿಡಗಳನ್ನು ಅಂದರೆ ಔಷಧೀಯ ಗಿಡಗಳನ್ನು, ತರಕಾರಿ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ಬೆಳೆಸಬಹುದು. ಇದರಿಂದ ಗಾಳಿ ಶುದ್ಧವಾಗೋದ್ರ ಜೊತೆಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಏನು ಅಂತ ಅಂದರೆ ನಮ್ಮ ಪ್ರಕೃತಿಯ ಸುತ್ತಲಿನ ಒಂದು ವಾತಾವರಣ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಮೆಂಟಲ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿ. ಆದ್ದರಿಂದ ಟೆರೆಸ್ ಮೇಲೆ ಪ್ರತಿದಿನ ನಾವು ಕಾಲ ಕಳೆಯೋದ್ರಿಂದ, ಆ ಪ್ರಕೃತಿ ಜೊತೆಗಿನ ಬಾಂಧವ್ಯವನ್ನು ನಗರಗಳಲ್ಲೂ ಸಹ ನಾವು ಬೆಳೆಸ್ಕೊಳ್ಳೋದ್ರಿಂದ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಬಹುದು. ಟೆರೆಸ್ ಗಾರ್ಡನ್ ಮಾಡೋದ್ರಿಂದ ನಮಗೆ ಜಾಗ ಕಡಿಮೆ ಇದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಟೆರೆಸಲ್ಲಿರೋ ಸ್ವಲ್ಪ ಜಾಗನೇ ಯೂಸ್ ಮಾಡ್ಕೊಳ್ಬಹುದು. ಮೊದಲಿಗೆ ಒಂದು 4 ಪಾಟಿಂದ ನೀವು ಟೆರೆಸ್ ಗಾರ್ಡನ್ನ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಹಾಗೆಯೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಔಷಧೀಯ ಗಿಡಗಳಲ್ಲಿ ತುಂಬ ಸುಲಭವಾಗಿ ಬೆಳೆಸಬಹುದಾಗಿರೋಂಥದ್ದು ತುಳಸಿ ಗಿಡವನ್ನು ಬೆಳೆಸಬಹುದು, ಹಾಗೆ ಪುದೀನ ಗಿಡವನ್ನು ಬೆಳೆಸಬಹುದು. ದೊಡ್ಡ ಪತ್ರೆ ಅಂತ ಹೇಳಿ, ಸಾಂಬಾರು ಬಳ್ಳಿ ಅಂತೇಳಿ ಕರಿತೀವಲ್ಲ, ಅವುಗಳನ್ನು ಸುಲಭವಾಗಿ ಬೆಳೆಸಬಹುದು ಟೆರೆಸ್ನಲ್ಲಿ. ಜೊತೆಗೆ ಅದನ್ನು ಮೇಂಟೈನ್ ಕೂಡ ತುಂಬ ಈಸಿಯಾಗಿ ಮಾಡಬಹುದು. ಬಿಸಿಲಿದ್ರೆ ಸಾಕಾಗುತ್ತೆ. ಕೇವಲ ಮಣ್ಣಿನಲ್ಲಿ ಕೂಡ ಅವುಗಳನ್ನು ಬೆಳೆಸಬಹುದು. ಸೊ ಪುದೀನ, ತುಳಸಿ, ದೊಡ್ಡ ಪತ್ರೆ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇಂಥವನ್ನು ಮೊದಲು ಬೆಳೆಸೋರು ಟ್ರೈ ಮಾಡಿ. ನೆಕ್ಸ್ಟು ತರಕಾರಿಯನ್ನು ಬೆಳೆಸಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಟೊಮೆಟೊನ ಫಸ್ಟು ಟ್ರೈ ಮಾಡಬಹುದು. ಇದರಿಂದ ತುಂಬ ಜಾಸ್ತಿ ಟೊಮೆಟೊಗಳು ಬಿಡುತ್ತೆ. ಅವುಗಳು ಸ್ವಲ್ಪ ನೀವು ಕೇರ್ ಮಾಡೋದು ಆಚೆ ಈಚೆ ಆದ್ರೂ ಸರ್ವೈವ್ ಆಗುತ್ತೆ. ಗಿಡ ತಕ್ಷಣಕ್ಕೇನು ಹಾಳಾಗೋದಿಲ್ಲ. ಸೊ ಅವುಗಳನ್ನು ಟ್ರೈ ಮಾಡಬಹುದು. ಹಾಗೆ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಡಬಲ್ ಬೀನ್ಸು. ನಾನು ಜಸ್ಟ್ ಮನೇಲಿ ತಂದಿದ್ದೆ, ಪಲಾವ್ಗೆಲ್ಲ ಹಾಕ್ತೀವಲ್ಲ ಆ ಥರ ಮನೆಗೆ ತಂದಿದ್ದ ಕಾಯಿನೇ ಮಣ್ಣಿಗೆ ಹಾಕಿದ್ದೆ. ಈ ರೀತಿ ನೀವು ಮನೆಯಲ್ಲಿ ಇರುವಂತಹ ಸೀಡ್ಸ್ಗಳಿಂದನೇ ಫಸ್ಟು ಗ್ರೋ ಮಾಡಿ. ಅದು ಸಕ್ಸಸ್ ಆದಾಗ ನಿಧಾನಕ್ಕೆ ಆಚೆಯಿಂದ ಪರ್ಚೇಸ್ ಮಾಡಿ. ಬಳ್ಳಿಯಲ್ಲೇ ಬೆಳೆಯುವಂತಹ ತರಕಾರಿಗಳನ್ನು ನಾವು ಟೆರೆಸ್ ಮೇಲೆ ಹಾಕ್ಕೊಂಡ್ರೆ, ಒಂಚೂರು ಹಗ್ಗ ಏನಾದರೂ ಕಟ್ಬಿಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟರೆ ತುಂಬ ಜಾಸ್ತಿ ಹಾರ್ವೆಸ್ಟನ್ನು ಮಾಡಬಹುದು. ಓಕೆ. ಹಾಗೆಯೇ ಬೆಂಡೆಕಾಯಿ ಕೂಡ ಸುಲಭದಲ್ಲಿ ಬೆಳಿಬಹುದು. ಟೊಮೆಟೊ, ಬೆಂಡೆಕಾಯಿ, ಆಮೇಲೆ ಈರುಳ್ಳಿ ಮೊಳಕೆ ಬಂದಿದ್ದರೆ ಅದರಿಂದ ಈರುಳ್ಳಿ ಸೊಪ್ಪನ್ನು ಬೆಳ್ಕೊಳ್ಬಹುದು. ಜೊತೆಗೆ ಈರುಳ್ಳಿಯನ್ನು ಕೂಡ ಬೆಳಿಬಹುದು. ಹೇಗೆ ಬೆಳಿಬೇಕು ಅಂತ ಹೇಳಿ ನಾನೀಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಮನೆಯಲ್ಲೇ ಇದ್ದಂತಹ ಡಬಲ್ ಬೀನ್ಸನ್ನು 1-2 ಬೀಜನ ಹಾಕಿದೆ. ಅದರಿಂದ ಬಳ್ಳಿ ಇಷ್ಟೊಂದಾಗಿದೆ. ಸ್ವಲ್ಪ ಹಾರ್ವೆಸ್ಟ್ ಮಾಡಿದೆ, ಇನ್ನೂ ಒಂದು ಸ್ವಲ್ಪ ಕಾಯಿ ಇದೆ. ಹಾರ್ವೆಸ್ಟ್ ಮಾಡಿದ್ದನ್ನು ನಾನು ಪಲಾವ್ಗೆ ಬಳಸ್ತಾ ಇದ್ದೀನಿ. ನೋಡಿ, ಹಾಕಿದ್ದೊಂದು ಬೀಜ ಎಷ್ಟೊಂದು ಕಾಯಿ ಆಗಿದೆ. ತುಂಬ ಖುಷಿಯಾಯಿತು. ಅದರಲ್ಲಿ ಕೆಲವೊಂದು ಮೊಳಕೆ ಬಂದಿತ್ತು, ಅದನ್ನು ಮತ್ತೆ ಪ್ಲ್ಯಾಂಟ್ ಮಾಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಈ ರೀತಿ ನಾವು ಖರ್ಚೇ ಇಲ್ಲದೇ ಮನೆಗೆ ತಂದಿರೋದ್ರಲ್ಲೇ ಮತ್ತೆ ಬೆಳೆಸ್ಕೊಳ್ಬೋದು. ಹಾಗೆ ನಾನು ಬೆಳೆದಿರೋದ್ರಲ್ಲಿ ಮೆಂತ್ಯ ಸೊಪ್ಪು, ಮೆಂತ್ಯನ ನನಗೆ ಇಲ್ಲಿ ತನಕ ಸೀಡ್ಸ್ ತಂದೇ ಗೊತ್ತಿಲ್ಲ. ಇರುವಂತಹ ಪ್ರತಿ ಪಾಟಲ್ಲೂ ಕೂಡ ಮೆಂತ್ಯ ಸೊಪ್ಪನ್ನು ಹಾಕಿರ್ತೀವಿ. ನಾವು ಮೆಂತ್ಯ ಸೊಪ್ಪನ್ನು ತುಂಬ ರೆಗ್ಯುಲರಾಗಿ ಬಳಸ್ತೀವಿ. ಮನೇಲಿರುವಂತಹ ಮೆಂತ್ಯವನ್ನೇ ಹಾಕ್ತೀನಿ. ಹೇಗೆ ಬೆಳೆಸಬೇಕು ಅನ್ನೋದು ವಿಡಿಯೋ ಕೂಡ ಚಾನಲಲ್ಲಿ ಇದೆ. ಅಡುಗೆಗೆ ಬಳಸುವಂತಹ ಸೊಪ್ಪನ್ನು ಬೆಳೆಸೋದ್ರಲ್ಲಿ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ತುಂಬ ಸುಲಭವಾಗಿ ಬೆಳೆಸಬಹುದು. ಅದ್ರ ಜೊತೆಗೆ ಪಾಲಕ್ ಸೊಪ್ಪನ್ನು ಸಹ ತುಂಬ ಈಸಿಯಾಗಿ ಬೆಳೆಸ್ಬೋದು. ಒಂದು ಸರ್ತಿ ಗಿಡ ಹಾಕ್ಕೊಂಡ್ರೆ ಒಂದು 3-4 ಸರ್ತಿ ನೀವು ಹಾರ್ವೆಸ್ಟ್ ಮಾಡ್ಕೊಂಡಂಗೂ ಮತ್ತೆ ಗಿಡ ಬೆಳೀತಾನೇ ಇರುತ್ತೆ. ಪಾಲಕ್ ಸೊಪ್ಪನ್ನು ಒಂದು ಬೀಜದಿಂದ ತುಂಬ ಈಸಿಯಾಗಿ ಗ್ರೋ ಮಾಡಬಹುದು. ನೀವು ಬೀಜ ತರಲಿಲ್ಲ, ಬೀಜ ಇಲ್ಲ ಅಂತ ಅಂದರೆ ಅಂಗಡಿಯಿಂದ ತಂದಿರುವಂತಹ ಸೊಪ್ಪಿನಲ್ಲಿ ಬೇರು ಚೆನ್ನಾಗಿದ್ದರೆ ಅದನ್ನು ಕೂಡ ಪಾಟಲ್ಲಿ ಹಾಕಿದ್ರೆ, ಬೇರು ಚೆನ್ನಾಗಿದ್ದರೆ ಅದು ಕೂಡ ಚಿಗುರ್ಕೊಳ್ಳುತ್ತೆ. ಮನೆಯಲ್ಲಿರುವಂತಹ ಮೆಂತ್ಯ ಸೊಪ್ಪಿಂದನೇ ನಾನು ಪ್ರತಿದಿನವೂ
ಹಸಿಯಾಗಿ ಮೆಂತ್ಯ ಸೊಪ್ಪು ತಿನ್ನೋದಕ್ಕೆ ಕೂಡ ಬಳಸ್ತೀವಿ. ಅದ್ರ ಜೊತೆಗೆ ಮೆಂತ್ಯ ಬಾತು ಅಥವಾ ಸಾಂಬಾರಿಗೆ ಪಲ್ಯಕ್ಕೆ ಬೇಕಾದಷ್ಟು ಕೂಡ ಮೆಂತ್ಯ ಸೊಪ್ಪನ್ನು ಪ್ರತಿದಿನವೂ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಗುಲಾಬಿ ಗಿಡಗಳು ಇರುವಂತಹ ಪಾಟ್ನಲ್ಲೇ ನಾನು ಮೆಂತ್ಯ ಸೊಪ್ಪನ್ನು ಹಾಕಿರೋದು, ಅದಕ್ಕೆ ಅಂತ ಸಪ್ರೇಟಾಗಿ ಬೇರೆ ಪಾಟನ್ನು ಇಟ್ಕೊಂಡಿಲ್ಲ. ಓಕೆ, ಇದೆಲ್ಲದೂ ಕೂಡ ನಾವು ತಿನ್ನುವಂತಹ ತರಕಾರಿಗಳ ವಿಭಾಗಕ್ಕೆ ಬಂದರೆ, ಇನ್ನು ಕೆಲವ್ರಿಗೆ ಈ ರೀತಿ ತಿನ್ನುವಂತಹ ಫುಡ್ಗಳ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ಸೊಪ್ಪು ತರಕಾರಿಗಳನ್ನು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರಿಗೆ ಸಕ್ಲೆಂಟ್ಗಳು ಬೆಳೆಸೋದು, ಹೂವಿನ ಗಿಡಗಳನ್ನು ಬೆಳೆಸೋದು, ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನಾರ್ಮಲಿ ಸಕ್ಲೆಂಟ್ಸ್ಗಳನ್ನು ಯಾವುದಾದ್ರೂ ಬೆಳೆಸಬಹುದು, ಅದಕ್ಕೆ ನೀರು ತುಂಬ ಕಡಿಮೆ ಬೇಕಾಗತ್ತೆ. ಜೊತೆಗೆ ಹೂಗಳ ವಿಚಾರಕ್ಕೆ ಬಂದರೆ ಚೆಂಡು ಹೂ, ಮಾರಿಗೋಲ್ಡ್ ಅಂತ ಏನು ಕರಿತೀವಿ, ಅದನ್ನು ತುಂಬ ಚೆನ್ನಾಗಿ ಬೆಳೆಸಬಹುದು. ಎಂಥದೇ ವಾತಾವರಣದಲ್ಲಿ ಕೂಡ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಿಲ್ಲ ಅಂತಂದರೆ ಗುಲಾಬಿ, ದಾಸವಾಳ ಗಿಡಗಳು, ಮಲ್ಲಿಗೆ ಗಿಡಗಳನ್ನು ಬೆಳೆಸ್ಕೊಳ್ಬಹುದು. ಆದರೆ ಮಲ್ಲಿಗೆಯನ್ನು ತಗೊಳ್ಬೇಕಾದ್ರೆ ಸೀಸನಲ್ ಇರುವಂತಹ ಮಲ್ಲಿಗೆಯನ್ನು ತಗೊಂಡ್ರೆ ವರ್ಷದಲ್ಲಿ 1 ಸರ್ತಿ ಇಲ್ಲ 2 ಸರ್ತಿ ಮಾತ್ರ ಹೂ ಬಿಡುತ್ತೆ. ಅದೇ ನೀವು ರೆಗ್ಯುಲರಾಗಿ ಹೂ ಬಿಡುವಂತಹ ಅನ್ಸೀಸನಲ್ ಜಾಜಿ ಮಲ್ಲಿಗೆ ಈ ಥರದವನ್ನು ತಗೋಬಹುದು. ಫ್ರೂಟ್ಸ್ ಪ್ಲ್ಯಾಂಟ್ನ ತಗೊಳ್ಳೋದಿದ್ರೆ ಯಾವಾಗಲೂ ಏನು ಗ್ರಾಫ್ಟೆಡ್ ಪ್ಲ್ಯಾಂಟ್ ಇರುತ್ತೆ, ಕಸಿ ಮಾಡಿರುವಂತಹ ಪ್ಲ್ಯಾಂಟ್ಗಳು, ಅಂಥದ್ದನ್ನೇ ತಗೊಳ್ಳಿ. ಇದೆಲ್ಲ ಒಂದು ಪಾರ್ಟ್ ಆದರೆ, ಮೊದಲು ನಿಮ್ಮ ಟೆರೆಸ್ನಲ್ಲಿ ಎಲ್ಲಿ ಕನಿಷ್ಠ 4 ಗಂಟೆಗಳ ಕಾಲ ಬಿಸಿಲು ಬೀಳಬೇಕು ಅಂತಹ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಸಾಮಾನ್ಯವಾಗಿ ಎಲ್ಲ ತರಕಾರಿ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಬಿಸಿಲು ಚೆನ್ನಾಗಿರಬೇಕು, ಆವಾಗ ಅವು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಅಂತಂದರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ರೋಗಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ವೇಳೆ ನಾವು ಔಷಧಿ ಹೊಡಿಲಿಲ್ಲ, ಗೊಬ್ಬರ ಕೊಟ್ಟಿಲ್ಲ ಅಂತ ಅಂದರೂ ಗಿಡಗಳು ಚೆನ್ನಾಗಿ ಬೆಳೀತವೆ. ಆದರೆ ಬಿಸಿಲಿಲ್ಲ, ನೀರಿಲ್ಲ ಅಂತಂದರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಬಿಸಿಲಿರುವ ಏರಿಯಾವನ್ನು ನಿಮ್ಮ ಟೆರೆಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆರೆಸ್ ಗಾರ್ಡನ್ ಮಾಡುವಾಗ ಬರುವಂತಹ ಡೌನ್ ಸೈಡ್ಸ್ಗಳನ್ನು ಅಂದರೆ ನೆಗೆಟಿವ್ಗಳನ್ನು ನೋಡ್ತಾ ಹೋದರೆ, ಮೊದಲನೇದು ಬರೋದು ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡಬೇಕು. ಯಾವಾಗಲೂ ಮನೆಯಲ್ಲಿ ಒಬ್ಬರು ಗಿಡಗಳನ್ನು ನೋಡ್ಕೊಳ್ಳೋದಿಕ್ಕಿರಬೇಕು, ನೀರು ಹಾಕೋದಿಕ್ಕೆ, ರೆಗ್ಯುಲರ್ ಪ್ರೂನಿಂಗ್ ಮಾಡೋದಕ್ಕೆ, ಹಾಗೆ ಕೀಟಗಳನ್ನು ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡೋದಕ್ಕೆ, ನೋಡ್ಕೊಳ್ಳೋದಕ್ಕೆ ಒಬ್ಬರು ಇರಬೇಕು. ಒಂದು ಸರ್ತಿ ಗಿಡ ನೆಟ್ಬಿಟ್ವಿ, ಯಾವಾಗಲೂ ನೆನಪಾದಾಗ ಒಂಚೂರು ನೀರು ಹಾಕಿದ್ವಿ, ಆಮೇಲೆ ಮರ್ತು ಬಿಟ್ವಿ ಅಂತ ಅಂದರೆ ಟೆರೆಸ್ ಗಾರ್ಡನನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಟೆರೆಸಲ್ಲಿ ನಾವು ಗಾರ್ಡನ್ ಮಾಡೋದ್ರಿಂದ ವೆಯ್ಟ್ ಕಡೆ ಗಮನ ಇರಬೇಕು. ಟೆರೆಸ್ ಮೇಲೆ ನಿಮ್ಮ ಬಿಲ್ಡಿಂಗು ನೀವು ಕಟ್ಟಿರುವಂತಹ ಸ್ಟ್ರಕ್ಚರು, ವೆಯ್ಟ್ ಮ್ಯಾನೇಜ್ಮೆಂಟ್ ಎಷ್ಟು ತಗೊಳ್ಳುತ್ತೆ ಅನ್ನೋದ್ರ ಕಡೆ ಗಮನ ಇರಬೇಕು. ಒಂದು 8-10 ಪಾಟ್ ಇದ್ದ ತಕ್ಷಣ ಏನೂ ಆಗೋದಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಾ ಅಂದಾಗ ಸ್ವಲ್ಪ ವೆಯ್ಟ್ ಕಡೆ ಗಮನ ಕೊಡಬೇಕು. ಓಕೆ, ನೆಕ್ಸ್ಟು ವೆದರ್ ಕಂಡೀಷನ್ನು. ಒಂದೊಂದು ಸರ್ತಿ ನಮ್ಮ ಬೆಂಗಳೂರಲ್ಲಂತೂ ಚಳಿನೋ ವಿಪರೀತ, ಮಳೆನೋ ಅದು ವಿಪರೀತ, ಬಿಸಿಲು ಅದು ವಿಪರೀತ. ಹಾಗಿರುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ನೋಡ್ಕೋಬೇಕು. ಎಲ್ಲ ವೆದರ್ ಕಂಡೀಷನ್ಗೂ ಸೂಟ್ ಆಗುವಂತಹ ಗಿಡಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಅಥವಾ ಒಂದು ಸ್ವಲ್ಪ ನೆರಳಿರುವ ಪ್ರದೇಶ ನಮ್ಮ ಟೆರೆಸ್ ಮೇಲೆ ಇದೆಯಾ, ಬಿಸಿಲು ಕಡಿಮೆ ಬೀಳುವಂಥ ಪ್ರದೇಶ ಇದೆಯಾ, ಅದನ್ನು ಒಂದು ಸ್ವಲ್ಪ ನೀವು ಆಯಾ ಗಿಡಗಳಿಗೆ ಯಾವ ರೀತಿ ಬಿಸಿಲು ಬೇಕು ಅನ್ನೋದನ್ನು ನೋಡಿಕೊಂಡು ಎಲ್ಲ ವೆದರ್ ಕಂಡೀಷನ್ಗೆ ಸೆಟ್ ಆಗುವಂಥ ಗಿಡಗಳನ್ನು ಬೆಳೆಸ್ಕೊಳ್ಬಹುದು. ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಐಡಿಯಾಗಳು ಸಿಕ್ಬಿಡತ್ತೆ. ಯಾವೆಲ್ಲ ಗಿಡಗಳನ್ನು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಈ ರೀತಿಯ ನಗರ ಪ್ರದೇಶಗಳಲ್ಲಿ ಬೆಳೆಸ್ಕೊಳ್ಬಹುದು ಅಂತ ಹೇಳಿ. ಓಕೆನಾ. ನೆಕ್ಸ್ಟು ಪೆಸ್ಟ್ ಕಂಟ್ರೋಲ್ಗೆ ನೀಮ್ ಆಯಿಲನ್ನು ಖಂಡಿತ ಇಟ್ಕೊಂಡಿರಿ. ಅದು ಬೆಸ್ಟ್ ರೆಮಿಡಿ ಫಾರ್ ಎನಿ ಪೆಸ್ಟ್ ಕಂಟ್ರೋಲ್ಗೆ. ಯಾವುದೇ ರೀತಿಯಂಥ ಪೆಸ್ಟ್ ಇತ್ತು ಅಂತಂದ್ರೂ ಅದು ಕಂಟ್ರೋಲ್ ಆಗಬೇಕು ಅಂತಂದರೆ ನೀಮ್ ಆಯಿಲು ಒಳ್ಳೆ ರೆಮಿಡಿ, ಅದೊಂದು ಇಟ್ಕೊಂಡಿರಬೇಕಾಗತ್ತೆ. ಆಮೇಲೆ ಲೀಕೇಜ್ ಆಗುವಂತಹ ರಿಸ್ಕು ಟೆರೆಸ್ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಅಂತಲೇ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಮುಂದೆ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಟೆರೆಸ್ ಗಾರ್ಡನನ್ನು ಮಾಡುವಾಗ ತೆಗೆದುಕೊಳ್ಬೇಕಾಗಿರೋ ಮುನ್ನೆಚ್ಚರಿಕೆ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋನ ಮಾಡಿ ನಾನು ಯಾವ ರೀತಿ ಕ್ರಮವನ್ನು ತಗೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಹಾಗೆಯೇ ಟೆರೆಸ್ ಗಾರ್ಡನ್ ಮಾಡುವಾಗ ಸಣ್ಣ ಪ್ರಮಾಣದಲ್ಲಿ ನಮಗೆ ಕಾಸ್ಟ್ ಕೂಡ ಬೇಕಾಗತ್ತೆ. ಅಂದರೆ ಸ್ವಲ್ಪ ಬಜೆಟನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಕಂಟೈನರ್ಗಳಿಗೆ, ಸಾಯಿಲ್ಗಳಿಗೆ, ಹಾಗೆಯೇ ಗೊಬ್ಬರ ಮತ್ತು ಪೆಸ್ಟ್ ಕಂಟ್ರೋಲ್ಗೆ ಅಂತ ಹೇಳಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟನ್ನು ಮಾಡಬೇಕಾಗತ್ತೆ. ಆದರೆ ಇದು ಎಲ್ಲ ಇನ್ವೆಸ್ಟ್ಮೆಂಟ್ಗೂ ಬೆನಿಫಿಟ್ ಆಗುವ ರೀತಿ ನಾವು ಟೆರೆಸ್ ಗಾರ್ಡನನ್ನು ಮಾಡ್ಕೊಳ್ಬಹುದು. ಪ್ರತಿದಿನ ಪೂಜೆಗೆ ಬೇಕಾಗುವಷ್ಟು ಹೂವನ್ನು ಮನೆಯಲ್ಲೇ ಬೆಳೆಸ್ಕೊಳ್ಳೋ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ಅದರಲ್ಲೇ ಬಂದೋಗುತ್ತೆ ನಾವು ಟೆರೆಸ್ ಗಾರ್ಡನ್ಗೆ ಇನ್ವೆಸ್ಟ್ ಮಾಡಿರುವಂಥದ್ದು.
ಹಾಗೆಯೇ ನಮ್ಮ ಚಾನೆಲ್ ವಿಸಿಟ್ ಮಾಡಿ, ಸಾಕಷ್ಟು ಇನ್ಫಾರ್ಮೇಷನ್ಗಳಿದೆ. ಕಾಸ್ಟು ಬಜೆಟ್ ಫ್ರೆಂಡ್ಲಿಯಾಗಿ ಯಾವ ರೀತಿ ಟೆರೆಸ್ ಗಾರ್ಡನನ್ನು ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಟೆರೆಸ್ ಗಾರ್ಡನ್ ಮಾಡಬೇಕಾದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆಯೇ ಈ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ಇದೆ. ಚಾನೆಲ್ನ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ. ತುಳಸಿ ಗಿಡನ ಬಿಸಿಲು ಇಲ್ಲದೇ ಹೇಗೆ ಬೆಳೆಸಬಹುದು ಅಂತ 3 ತುಂಬ ಚೆನ್ನಾಗಿರುವಂತಹ ಟ್ರಿಕ್ಸ್ಗಳನ್ನು ಒಳಗೊಂಡಿರೋ ವಿಡಿಯೋನ ಈ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ತುಂಬ ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ. ನಿಮ್ಮ ಸ್ನೇಹಿತರು ಯಾರು ತುಳಸಿ ಗಿಡ ಬೆಳೆಯೋದೇ ಇಲ್ಲ, ಬಿಸಿಲೇ ಇಲ್ಲ ಅಂತ ಕೊರಗ್ತಾ ಇರ್ತಾರೆ, ಅವರಿಗೆ ಮರಿದೇನೆ ಶೇರ್ ಮಾಡಿ. ಎಲ್ಲರ ಮನೆಯಲ್ಲಿ ಪೂಜೆಗೆ ಒಳಗಾಗುವಂತಹ ತುಳಸಿ ಎಲ್ಲರ ಮನೆಯಲ್ಲೂ ಚೆನ್ನಾಗಿ ಬೆಳೀಲಿ ಅಲ್ವಾ. ಸೊ ಆ ಇನ್ಫಾರ್ಮೇಷನ್ನ ನೀಡಿರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದ್ಯಾನ್ ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.